ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹತ್ರ ಇವತ್ತು ಎಕ್ಸ್ಪಲ್ಸ್ 200 ಇದೆ. ಇದನ್ನ ರಿವ್ಯೂ ಮಾಡಬೇಕು ಅಂದ್ಕೊಂಡು ಅಂದ್ಬಿಟ್ಟು ಇದು ಸ್ಪೆಷಲ್ ಆಗಿ ಆಫ್ ರೋಡಿಗೆ ಬೇರೆ ಹೋಯ್ತಿದ್ದೀವಿ. 2 ಆಫ್ ರೋಡ್ ಗಾಡಿಗಳು ಐತೆ. ನಂದು ಕರಿಯ ಹಿಂದೆ ಬಂದೈತೆ. ಇದು ಎಕ್ಸ್ಪಲ್ಸ್ ನನ್ನ ಫ್ರೆಂಡ್ದು ಮನೋಜ್ ಅಂತ ಮೊನ್ನೆ ತಗೊಂಡ ಹೊಸ ಗಾಡಿ ನೋಡೋದ ಓಡಿಸಿ ಅಂದ್ಕೊಂಡು ಅಂದ್ಬಿಟ್ಟು ಫಸ್ಟ್ ಇದಕ್ಕೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ ಆಫ್ ರೋಡ್ಗೆ. ಈ ಅಪ್ಪ ಆಫ್ ರೋಡ್ ಗಾಡಿಗಳಂತೂ ಮಸ್ತ್ ಅನ್ಕೊಳ್ಳಿ. ಆಫ್ ರೋಡ್ಗೆ ಮಾತ್ರ ನೀವು ನೋಡ್ತಾ ಇರ್ಬೋದು, ಗಾಡಿ ಸಖತ್ತಾಗಿ ನುಗ್ತೈತೆ. ಆಮೇಲೆ ಈ ಗಾಡಿ ಲುಕ್ಕು ಸಖತ್ತಾಗೈತೆ. ಒಂಥರ ಈ ಗಾಡೀಲಿ ಹೋಯ್ತಿದ್ರೆ ಹುಚ್ಚ ಫಿಲಮಲ್ಲಿ ಸುದೀಪ್ ಅವ್ರು ಹೋಯ್ತಾರಲ್ಲ ಯಾವುದೋ ಒಂದು ಸಾಂಗಲ್ಲಿ ಲಾಸ್ಟಲ್ಲಿ ಹೊಡಿಬೇಕಾರೆ, ಅದೇ ನೆನಪಾಯ್ತು ಗುರು. ಏನು ನವಿಲು ಕಾಣಿಸ್ತಾಯ್ತಾ? ನವಿಲ್ ಕಡೆಗೆ ಯಾವುದೋ ಕಾಡೊಳಕ್ಕೆಲ್ಲ ನುಗ್ತಿದ್ದೀವಿ ನಾವು. ನಮ್ಮ ಬರೀ ಇದೇ ಕೆಲಸ ಆಗೋಗೈತೆ. ಯಾವುದೋ ಕಾಡಲ್ಲ, ನಮ್ಮೂರದೇ ಕಾಡು. ನಮಗೆ ಗೊತ್ತು, ನಾವು ಓಡಾಡ್ತೀವಿ ಇಲ್ಲೆಲ್ಲ. ರೋಡಿಗೆ ಮಾತ್ರ ಮಾಡಿಸಿದ ಗಾಡಿ ಎಕ್ಸ್ಪಲ್ಸು. ಇನ್ನು ಎಕ್ಸ್ಪಲ್ಸ್ ಬಗ್ಗೆ ಹೇಳೋದಾದರೆ 199.6 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬೈಕ್ ಇದು. (18.6 bhp ಹಾರ್ಸ್ ಪವರು, 17.6 Nm ಟಾರ್ಕು. ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಅಮೌಂಟ್ಗೆ ಮಾಡಿಸ್ದಂಗೆ ಐತೆ. ಗಾಡಿ ಪ್ರೈಸು 195. ಆ ಪ್ರೈಸ್ಗೆ ಒಳ್ಳೆ ಗಾಡಿನೇ ಅಂತ ಹೇಳ್ಕೊಬೋದು. ಬೇರೆ ಎಲ್ಲ ಗಾಡಿಗಳಲ್ಲೂ ಪ್ರೈಸ್ ಜಾಸ್ತಿ ಇಟ್ಟಿರ್ತಾರೆ, ಬರೀ ಬ್ರ್ಯಾಂಡ್ ವ್ಯಾಲ್ಯೂ ಕೇಳ್ತಾರೆ. ಆದರೆ ಈ ಹೀರೋ ಗಾಡಿಗಳಿಗಂತೂ ಒಂದು ರೇಂಜ್ಗೆ. ಸ್ಪೆಂಡರ್ ಕೂಡ ಹೀರೋ ಕಂಪ್ನಿದೆ. ಸ್ಪೆಂಡರ್ ಬಗ್ಗೆ ಮಾತಾಡೋಂಗೇ ಇಲ್ಲ ಬಿಡಿ. ಹುಲಿ ಅಲ್ಲಿ ಹೋಯ್ತು. ಪ್ರಮೋದ ವಾಪಸ್ ಹೋಗೋ. ಹುಲಿ ಅಲ್ಲಿ ಹೋಯ್ತು, ಹೋಗವಾ ಬೇಡವಾ? ಹುಲಿ ಅಲ್ಲಿ ಹೋಯ್ತು. ಪ್ರಮೋದ ಬಾ, ಈ ಕಡೆಯಿಂದ ಹೋಗೋ. ಹಿಂಗೆ ಹೋಗವಾ? ಹಿಂಗೆ ಹೊಂಟೋಗ. ಹಿಂಗ ಅಲ್ಲಿ ಪ್ರಮೋದ. ಹಾಂ ಇರು ಬೇಡ ಪ್ರಮೋದ ಹಿಂಗೆ ಹೋಯ್ತು. ಪ್ರಮೋದ ಇವ್ನು ನೋಡಲಿಲ್ಲ. ಈ ಕಡೆ ನೋಡು. ಸರಿ ಆಯ್ತು ಇರು. ಪ್ರಮೋದ ಹಿಂಗೆ ಹೋಯ್ತು. ಪ್ರಮೋದ ಸೌಂಡ್ ಮಾಡ್ಬೇಡ. ನೀನು ನೋಡ್ಲಿಲ್ವಾ ನೀನು? ಅಯ್ಯೋ, ಈಗ ರಿವ್ಯೂ ಕೇಳ್ಕೊಂಬಂದ್ರೆ ಹುಲಿ ಪಲಿನೆಲ್ಲ ನೋಡೋಂಗಾಗೈತೆ. ನಡಿ, ಸರಿ ಆಯ್ತು ಹೋಗೋ. ಫಸ್ಟ್ ಆಫ್ ಆಲ್ ಬಂಗಿನ್ಬಿಟ್ಟು ನಮ್ಮ ಹತ್ರ ಏನು 1000 cc ಬೈಕ್ ಕಳಿಲ್ಲ ಅದಾಗ ಯಾತಿಗೆ ಬೇಕು? ಅಪ್ರೂಪ ಕಾಡಿಗೆ ಬಂದರೆ ಹುಲಿ ಪಲಿನೆಲ್ಲ ಏನು ಸಫಾರಿಗೆ ಬಂದಿದ್ದೀವ ಅಂತ ಗೊತ್ತಾಯ್ತಿಲ್ಲ ಗಾಯ್ಸ್. ಮನು ನೋಡ್ಬೇಕಾಗಿತ್ತು. ಮನು ಯಾವ ರೇಂಜಿಗೆ ನಡ್ಕೋಯ್ತಿದ್ದು ಗೊತ್ತ ಮನು? ಎಲ್ಲ ಹೇಳಿದ್ರು ನಮ್ಮ ಮೇಲ್ಗಡೆ ಆಟ ಆಡ್ಬೇಡಪ್ಪ ಗಾಯ್ಸ್. ನೋಡ್ಬಿಟ್ಟಿದ್ರೆ ಮಾತ್ರ ಎಷ್ಟು ಡರ್ ಆಗೋಯ್ತು ಗೊತ್ತಾ? ಎಷ್ಟು ಜನಕ್ಕೆ ಅಟ್ಯಾಕ್ ಮಾಡೈತೆ ಗೊತ್ತಾ? ಜನಕ್ಕೆ ಅಟ್ಯಾಕ್ ಮಾಡಿಲ್ಲ, ಎಷ್ಟೋ ಪ್ರಾಣಿಗಳು ತಿಂದೈತೆ. ಇಲ್ಲ ಒಣ್ಣಗೆ ಕೇಳೋ ಬಂದು ಅಣ್ಣ ಇಲ್ಲೇ ಹೋಯ್ತಲ್ಲ ಅಣ್ಣ ಹುಲಿ. ಹಾಂ ನೋಡಿದ್ದೀರಿ ನೀವು? ಈಗ ಇಲ್ಲೇ ಹೊಂಟೋಯ್ತು. ನೋಡ್ಬಿಟ್ಟೆ ಗಾಬರಿ ಆಗೋದಿ ನಾನು. ಏನು ಮಾಡಲ್ವಾ? ಅದೇನು ಮಾಡಲ್ಲ ಅಲ್ವಾ ನಾವು ಆ ಕಡೆಗೆ ಹೋದ್ರೆ? ಹಾಂ ಏನು ಮಾಡಲ್ಲ ತಾನೆ ಪಕ್ಕ? ಹೋಗ್ಬೇಕಾಗಿತ್ತು. ಹಂಗೆ ಹೊಂಟೋಗ್ಬೇಕಾಗಿತ್ತು ನಾವು. ಈ ಕಡೆಯಿಂದ ಇಲ್ಲಿ ಕೆಳಗಡೆಯಿಂದ ಹೋಗಿದ್ರೆ ಏನೂ ಆಯ್ತಿರ್ಲಿಲ್ಲ. ಸರಿ ಬಾ, ಹಿಂಗೆ ಕೆಳಗಡೆ ಹೋಗೋ, ಏನೂ ಆಗಲ್ಲ. ಈ ಕೆಳಗಡೆ ಹೋಗೋ, ಅದ್ರ ಹತ್ರ ಹೋಗೋದು ಬೇಡ. ಹಾಂ ಹೋಯ್ತು, ಈಗ ಮೂವ್ ಆಗೋಯ್ತು. ಹುಲಿನ ಚಿರ್ತೇನ ಅಣ್ಣ ಅದು? ರಮೇಶಣ್ಣ, ಹುಲಿನ ಚಿರ್ತೇನ ಅದು? ಹಾಂ ಬಾ, ಸರಿ ಆಯಿತು. ಹಿಂಗೆ ಬರೋ ಬಾ. ಈ ಕಡೆ ಇಳಿಸಿ. ಆ ಕಡೆ ಮೇಲ್ಗಡೆ ಹೋಯ್ತು, ಕಾಡ್ಗೆ ಹೊಂಟೋಯ್ತು. ಮತ್ತೆ ಮೀಟ್ರ್ ಮಾಡಿ ಹೋಯ್ತಾವಿ. ಏನಾಯ್ತು ನಮಗಂತೂ ಗೊತ್ತಿಲ್ಲ. ಅದಾಗಲಿ
ನಾವು ಮಾಡ್ತಿರೋದು ತಪ್ಪೇ, ಆದ್ರೇನು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ ಅಲ್ಲೇ ಇತ್ತು. ಆ ಕಡೆ ಗಿಡಿ ಈ ಕೈಲಿ ಹಿಡ್ಕೊಂಡು ಹೋಯ್ತು ಗೊತ್ತಾ ಮನೋಜ. ನವಿಲ್ನಾರು ತೋರಿಸು ಆಡಿಯನ್ಸ್ಗೆ. ಕಾಡು ಒಳಗೆ ಹೋಯ್ತು ಬಿಡು, ತಲೆ ಕೆಡ್ಸ್ಕೊಬಾರ್ದು. ಪಕ್ಕ ಹುಲಿನೇ ಅದು, ಚಿರತೆ ಅಲ್ಲ. ಚಿರತೆ ಆಗಿಲ್ಲ ಅಷ್ಟು ಗತ್ತಾಗಿ ಹೋಯ್ತಿರ್ಲಿಲ್ಲ, ಚಿರತೆ ಓಡೊಂಟೋಯ್ತಿತ್ತು. ಅಲ್ಲಿ ನವಿಲ್ ಹೋಯ್ತದ, ನವಿಲ್ನಾರು ತೋರಿಸು. ಒಂದು ಸಫಾರಿಗೆ ಬಂದಂಗೆ ಆಯಿತು ನಮ್ಮ ಕತೆ. ನೋಡಿದ ತಕ್ಷಣ ಹಂಗೆ ಜೀವ ಡರ್ ಅನ್ಬಿಡ್ತು. ವಾಪಸ್ ತಿರುಗ್ಬಿಟ್ಟಿದ್ರೆ ಮಾತ್ರ ನಾವು ಎಲ್ಲಿಗೆ ಗಾಡಿ ಇಟ್ಬಿಟ್ಟು ಎಲ್ಲಿಗೆ ಹೋಯ್ತಿದ್ವೋ ನಮ್ಗಂತೂ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾಸು ಬರೋದು ಅದಂತೂ ಫಿಕ್ಸು. ಮನೆಯವ್ರು ಸೆಟ್ಲ್ ಆಗೋರು. ಇಲ್ಲ ಇಲ್ಲ ಬಾ, ಕಟ್ ಮಾಡ್ಬೇಡ. ಅಕಸ್ಮಾತ್ ಬಂದಿದ್ರ ಬಳಸು. ಇಲ್ಲ ಅದು ಕರಿಯ ಇವತ್ತು ಮಾತ್ರ ಯಾವ ಮಗ್ಳಲ್ಲಿ ಎದ್ದು ಬಂದಿದ್ವು. ಒಟ್ನಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಮಾಡಿಲ್ವಂತೆ, ನಮಗೂ ಏನೂ ಆಯ್ತಿರ್ಲಿಲ್ಲ. ನಾವು ಅಲ್ಲಿ ಮೇಲೆ ತನಕ ತಗೋಗದ ಗಾಡಿನ ಅನ್ಕೊಂಡಿದ್ದೆ, ಆದರೆ ಈ ಥರ ಆಗೋಯ್ತಲ್ಲ ಸೀನು. ಇಲ್ಲ ಕರೆಕ್ಟಾಗಿ ಗಾಡಿ ರಿವ್ಯೂ ಮಾಡವ ಅನ್ಕೋಣ ಅಂತ ಬಂದ್ಬಿಟ್ಟು ಕಾರ್ಡ್ ರಿವ್ಯೂ ಮಾಡಂಗೆ ಆಯಿತು ನಮ್ಮ ಕತೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಒಳ್ಳೆ ಮಸ್ತ್ ವ್ಯೂನಾರು ತೋರಿಸ್ತೀನಿ. ಗಾಡಿ ರಿವ್ಯೂ ಮಾಡೋದು ಇನ್ನೇನು ಉಳಿದಿಲ್ಲ. ಗಾಡಿ ಓನರ್ನ ಹೊತ್ತಿಗೆ ಮುಂಚೆ ಅಲ್ಲಿ ಕಾಣ್ತಾ ಇತ್ತಲ್ಲ ಅದೇ ರೋಡ್ ಹತ್ರ, ಅಲ್ಲಿಂದ ಸ್ವಲ್ಪ ಮುಂದೆ ಅಲ್ಲೇ ಹುಲಿ ನೋಡಿದ್ವಿ. ಅಲ್ಲಿ ನೀರು ಕಾಣ್ತಾ ಇತ್ತಲ್ಲ, ಅಲ್ಲೇ ನೀರು ಕುಡ್ಕೊಂಡು ಅಲ್ಲಿಂದ ಹಂಗೆ ಜಂಪ್ ಮಾಡಿ ಹೋಗೈತೆ. ಕ್ಯಾಮ್ರಾ ವೈಡ್ ಆ್ಯಂಗಲ್ ಇದ್ದಿದ್ರೆ ಸಖತ್ತಾಗೆ ಕಾಣೋದು. ಆದ್ರೆ ಏನು ಮಾಡೋದು, ಇದು ಗೋಪ್ರೋ ಅಲ್ವಲ್ಲ, ಐಫೋನು. ಮಿಸ್ ಆಗೋಯ್ತು. ನಿಮಗೆ ತೋರಿಸಿದ್ರೆ ಸ್ವಲ್ಪ ನೆಮ್ಮದಿ ಆಗೋದು. ಪ್ರಮೋದ, ಈಗ ಹುಲಿ ಬಂದ್ಬಿಟ್ರೆ ಏನು ಮಾಡಿದೆ? ಒಳ್ಳೆ ಆ್ಯಂಗಲ್ ಇರೋ ವ್ಯೂ ಕಡೆ ಬೈಕ್ಗಳು ಪಾರ್ಕ್ ಮಾಡಿಬಿಟ್ಟು ಫುಲ್ ಎಲ್ಲ ಓಡಾಡ್ತಿದ್ದೀವಿ. ಸುತ್ತ ನವಿಲ್ಗಳು ಕಿರ್ಸ್ಕೊತವೆ. ನೋಡಿ, ಒಳ್ಳೆ ವಿವೋ, ಒಳ್ಳೆ ADV ಬೈಕ್ಸು. ಎಕ್ಸ್ಪಲ್ಸ್ ಬ್ಯಾಕ್ 120 ಸೆಕ್ಷನ್ ಟೈರು, ಫ್ರಂಟು 90 ಸೆಕ್ಷನು. ಏನಾಯ್ತು? ಏನಕ್ಕೆ ಈ ರೇಂಜಿಗೆ ನಂಗೆ ನಡ್ತಿದ್ರಿ? ಫುಲ್ ಸೈಕ್ ಆಗೋವರೆ ಗಾಯ್ಸ್ ಇಬ್ರು. ಗಾಡಿ ಲುಕ್ ಅಂತೂ ಸಕ್ಕತ್ತಾಗೈತೆ. ಆದರೆ ಸೀಟಿಂಗ್ ಪೊಸಿಷನ್ನು ಅಷ್ಟು ದೂರಕ್ಕೆ ಹೋಯ್ತೀವಿ ಅನ್ಕೊಂಡ್ರೆ, ADV ಗಾಡಿ ಅನ್ಕೊಂಡ್ರೆ ಸ್ವಲ್ಪ ಅಗಲ ಕೊಡಬೇಕಿತ್ತು, ಕಂಫರ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು. ಅದು ಬಿಟ್ರೆ ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಹೇಳೋಕ್ಕೆ ಹೋಗ್ಬೇಡಿ. ಆಫ್ ರೋಡಲ್ಲಿ ಮಾತ್ರ ಚಿಂದಿ. ರೋಡಲ್ಲಿ ಸ್ವಲ್ಪ ನಿಮಗೆ ಬೇಜಾರೈತೆ, ಆದರೆ ಆಫ್ ರೋಡಲ್ಲಂತೂ ಮಸ್ತ್ ಗಾಡಿ. ಇನ್ನು ಅದೆಲ್ಲ ಬಿಟ್ಕೋದ್ರೆ ಇದು ಅವರೇ ಕೊಟ್ಟಿರೋದು ವಿಂಡ್ಶೀಲ್ಡ್ ಎಲ್ಲ ಸುಮ್ಮನೆ ಕೊಡ್ತಾರೆ. ವಿಂಡ್ ನಾಯ್ಸ್ ಏನು ಕಂಟ್ರೋಲ್ ಮಾಡಲ್ಲ. ಇಷ್ಟು ಚಿಕ್ಕದಾಗಿ ಕೊಟ್ರೆ ಏನು ಮಾಡೋಕ್ಕೆ ಅದು. ಫ್ರಂಟು LED ಲ್ಯಾಂಪು. ಮತ್ತು ಮೀಟ್ರ್ ಬೋಲ್ಡ್ ನೋಡೋಕೆ ಹೋದರೆ ಅಪ್ಡೇಟ್ ವರ್ಷನ್ ಏನಿಲ್ಲ, ಮಾಮೂಲಿ ನಾರ್ಮಲ್ ಆಗೇ ಕೊಟ್ಟವ್ರೆ. ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿಲ್ಲ. ಬ್ಲೂಟೂತ್ ಕನೆಕ್ಟಿವಿಟಿ ಆಯಿತಾ ಮನೋಜ? ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿಲ್ಲ. ಇಲ್ಲಿ ನೋಡಿದ್ರೆ ಗ್ಯಾಪ್ ನೋಡಿದ್ರೆ ಗೊತ್ತೈತೆ. ಇನ್ನು ಅದು ಬಿಟ್ರೆ ಆವ್ರೇಜ್ ಮೈಲೇಜ್ ಕೊಟ್ಟವ್ರೆ. 37 km/L ಅಂತ ಬಂದೈತೆ. ಗಾಡಿ 139 ಅಷ್ಟೇ ಓಡಿರೋದು. ಮೊನ್ನೆ ಬಂದಿರೋ ಗಾಡಿ.
ಇನ್ನು ಅದೆಲ್ಲ ಬಿಟ್ರೆ ಓವರ್ ಆಲ್ ವ್ಯೂ ಗಾಡಿ ಚೆನ್ನಾಗೈತೆ. ಹೊರಟ್ವಿ ಪ್ಲೇಸಿಂದ. ಇವತ್ತಂತೂ ಒಳ್ಳೆ ಕ್ವಾಟ್ಲೆ ಅನ್ಕೊಳ್ಳಿ. ಏನೋ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಲ್ಲಿ ಹುಲಿ ಐತೆ ಅಂತ ಅನ್ಬಿಟ್ಟು. ಎಷ್ಟೋ ಜನ ಹೇಳಿದ್ರು ನಾನು ನಂಬಿರಲಿಲ್ಲ. ಕೊನೆಗೂ ನೋಡ್ಬಿಟ್ಟೆ. ಎಲ್ಲೂ ದೂರಕ್ಕೆ ಸಫಾರಿಗೆ ಹೋಗದೆ ನೋಡ್ಬಿಟ್ಟೆ. ಅದೇ ನಂಗೆ ಖುಷಿ ಆಯ್ತಿರೋದು. ಸಫಾರಿ ಕಾಸು ಉಳಿಸ್ಕೊಂಡೆ. ಅಲ್ಲಿ ಹೋಗಿದ್ರು ಏನು ಹೋದ ತಕ್ಷಣ ಕಾಣ್ತಿರ್ಲಿಲ್ಲ. ಇನ್ನು ಈ ಗಾಡಿ ಬಗ್ಗೆ ಹೇಳ್ಬೇಕು ಅನ್ಕೊಂಡ್ರೆ, ಗಾಡಿ ಹೈಟ್ ಐತೆ ಅನ್ನೋದು ಬಿಟ್ರೆ ಗಾಡಿ ಓಡಿಸ್ಬೇಕಾದ್ರೆ ಚಿಕ್ಕ ಗಾಡಿ ಅಂತಲೇ ಫೀಲ್ ಆಗೋದು ನಿಮಗೆ. 110 ಟಾಪ್ ಸ್ಪೀಡ್ ಇದ್ರದ್ದು, 200cc. ಆದರೆ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಏನಕ್ಕೆ ಅನ್ಕೊಂಡ್ರೆ ಇದು ಆಫ್ ರೋಡ್ ಗಾಡಿ. ಆಫ್ ರೋಡಲ್ಲಿ ನುಗ್ಗುತ್ತೆ. ಆಫ್ ರೋಡಲ್ಲಿ ಈಗೆಲ್ಲ ಪವರ್ನು ತೋರಿಸುತ್ತೆ ಇದು. ನಮ್ಮ ಕರಿಯ ಹಂಗಲ್ಲ. ನಮ್ಮ ಕರಿಯ ಎಲ್ಲ ಕಡೆನೂ ಆಫ್ ರೋಡ್ಗೂ ಬರ್ತಾನೆ, ಆನ್ ರೋಡ್ಗೂ ಬರ್ತಾನೆ. ಆನ್ ರೋಡಲ್ಲೂ 150 ತನಕ ರೀಚ್ ಮಾಡ್ತಾನೆ. ಕರಿಯ ಅನ್ಕೊಂಡ್ರೆ ಹೊಸ್ದಾಗಿ ನೋಡ್ತಿರೋರಿಗೆ ನನ್ನ ವೀಶ್ರಮ್ ಹೇಳ್ತಿರೋದು. ಯಾರಿಗೋ ಗೊತ್ತಿರಲ್ಲ ಜಾಸ್ತಿ. ಈ ವೆದರಲ್ಲಿ ಎಲ್ಗಾರು ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ವಿ. ನೋಡಿದ್ರೆ ಈ ರೇಂಜ್ಗೆಲ್ಲ ಸೀನ್ ಆಗೈತೆ. ಈಗ ಹೆಂಗಾಗೋಗೈತೆ ಪರಿಸ್ಥಿತಿ ಅನ್ಕೊಂಡ್ರೆ, ಎಲ್ಲ ಸಿಟಿನ ಬಿಟ್ಟು ಹಳ್ಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಸಿಟಿಲಿ ಪ್ರಾಪರ್ಟಿ ತೆಗಿಯೋರೆಲ್ಲ ಕಮ್ಮಿ ಆಗೋವ್ರೆ. ಹಳ್ಳಿ ಕಡೆ ಎಲ್ಲ ಬಂದು ಸಿಟಿಯವರೆಲ್ಲ ಪ್ರಾಪರ್ಟಿ ತಗೋತವ್ರೆ. ನಮ್ಮೂರ ಹತ್ರ ಎಲ್ಲ ಇಲ್ಲಿಗೆ ಇನ್ವೆಸ್ಟ್ ಮಾಡ್ತವ್ರೆ. ಎಲ್ಲ ಬುದ್ಧಿ ಕಲ್ತ್ಬಿಟ್ಟವ್ರೆ. ಫಾರ್ಮ್ ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡವ ಅಂತ ಅಂದ್ಬಿಟ್ಟು. ಇನ್ನು ಅದೆಲ್ಲ ಬಿಟ್ಬಿಟ್ಟು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋದ ಅನ್ಕೊಂಡಿದೆ. ಇವತ್ತು RCB ಮತ್ತು CSK ಮ್ಯಾಚು. ಕಪ್ ಗೆದ್ದಿಲ್ಲ ಅಂದರೂ ಬೇಜಾರಾಗಲ್ಲ ಜನಗಳು. ಆದರೆ ಈ CSK ಜೊತೆ ಸೋತ್ಬಿಟ್ರೆ ಆಗಷ್ಟು ಫೀಲು ಎಷ್ಟಾಯ್ತು ಅಂದರೆ, ಈ ಸಲ ಕಪ್ ನಮ್ಮದೇ. ಗೆದ್ರು ಸೋತ್ರು ಹೇಳೋದು ನಾವು ಒಂದೇ. ಗೆಲ್ತೀವಿ, ತಲೆ ಕೆಡ್ಸ್ಕೊಬೇಡಿ. ಒಂದಲ್ಲ ಒಂದಿನ ಗೆಲ್ಲಿಲ್ಲ ಅನ್ಕೊಂಡ್ರೆ ಫೇಸ್ ಹಂಗೆ ಐತೆ ಗುರು. RCB ಬಗ್ಗೆ ಮಾತಾಡೋಂಗೇ ಇಲ್ಲ. ಸೀರಿಯಸ್ ಆಗಿ ಒಂದೊಂದು ವೆದರಲ್ಲಿ ಅನಿಸ್ತಾ ಇರುತ್ತೆ ಹಳ್ಳಿ ಊಟಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ. ಅದು ಈ ನೇಚರಲ್ಲೆಲ್ಲ ಮಸ್ತ್ ಅನ್ಕೊಳ್ಳಿ. ಒಳ್ಳೆ ಕೆರೆ, ಬೆಟ್ಟ, ಸುತ್ತ ಬೆಟ್ಟ ಗುಡ್ಡಗಳು, ಹೊಲ ಮತ್ತು ಗ್ರೀನರಿ, ಅಡಿಕೆ ತೋಟ, ಇವನ್ನೆಲ್ಲ ನೋಡ್ತಾ ಇದ್ರೆ ಕಳೆದೋಯ್ತೀವಿ ನಾವು. ಅಷ್ಟು ಸಖತ್ತಾಗಿರುತ್ತೆ ವ್ಯೂಸು. ಯಾವುದೋ ನಾಯಿ ಬಂದ್ಬಿಟ್ಟೈತೆ, ಚೈನ್ ಕಿತ್ಕೊ ಬಂದ್ಬಿಡ್ದ. ಸರಿ ಗಾಯ್ಸ್, ಇಷ್ಟು ಹೇಳ್ತಾ ಎಂಡಪ್ ಮಾಡ್ತಿದ್ದೀನಿ ಇವತ್ತು. ಅದು ನೋಡಿದಾಗಲಿಂದ ಸೈಕಾಗಿ ನಾನು ವೀಡಿಯೋ ಮಾಡ್ತೀನೋ ಇಲ್ವಾ ಅಂತಲೇ ಕನ್ಫರ್ಮ್ ಇರಲಿಲ್ಲ. ಎಲ್ಲ ಅಟ್ಯಾಕ್ ಮಾಡುತ್ತಾ ಅನ್ನೋ ಭಯ. ಇವತ್ತಿಗಿಷ್ಟು ಸಾಕು. ಮತ್ತೆ ಇನ್ನೊಂದ್ಸರಿ ಅದೇ ಪ್ಲೇಸ್ಗೆ ಹೋಗವ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ಯಾವುದೇ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕಾದರೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಹಿಂಗೆ ನಿಮ್ಮ ಸಪೋರ್ಟ್ ಕೊಡ್ತಾಯಿರಿ. ಥ್ಯಾಂಕ್ಸ್ ಗೈಸ್.